ನೆಲವನ್ನಿ ದೇವರಾಜ್ ಅವರು, ನೆಲವನ್ನಿ ದಕ್ಷಿಣದ ಯುವ ಮೋರ್ಚಾ ಅಧ್ಯಕ್ಷರಾದ ರಾಕೇಶ್ ಬಜರಂಗಿ ಅವರಿದ್ದಾರೆ. ಈ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಯಶವಂತರಾವ್ ಜಾಧವ್ ಅವರು ಮಾತಾಡ್ತಾರೆ. ಆತ್ಮೀಯ ಪತ್ರಿಕಾ ಬಂಧುಗಳಿಗೂ ನಮ್ಮ ಲೋಕಸಭಾ ಸದಸ್ಯರ ಜನ್ಮ ದಿನಾಚರಣೆ 72ನೇ ವರ್ಷದ ಜನ್ಮ ದಿನಾಚರಣೆ ನಾವು ಆಚರಣೆ ಮಾಡಬೇಕಾಗಿತ್ತು. ಜುಲೈ 5ನೇ ತಾರೀಕಿತ್ತು. ಜುಲೈ ಅವರು ನೇಚರ್ಗೆ ಧರ್ಮಸ್ಥಳದ ಇದಕ್ಕೆ ಅವರು ಅಡ್ಮಿಟ್ ಆಗಬೇಕಾಗಿತ್ತು. ಡೇಟ್ ತೊಗೊಂಡ್ಬಿಟ್ಟಿದ್ರು ಅಡ್ವಾನ್ಸ್ ಆಗಿ. ಹಾಗಾಗಿ ಆ ದಿನಕ್ಕೆ ನಾವು ಬರ್ತ್ಡೇ ಆಚರಣೆ ಮಾಡೋಕ್ಕಾಗಿಲ್ಲ. ಈಗ 13ನೇ ತಾರೀಕು ನಾವು ಶನಿವಾರ ಅವರ ಬರ್ತ್ಡೇಯನ್ನು ನಮ್ಮ ಅಭಿಮಾನಿ ಬಳಗದಿಂದ ನಾವು ಇದನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈಗಾಗಲೇ ಅಭಿನವ ರೇಣುಕಮ್ಮ ಬೆಳಗ್ಗೆ 10:30ಕ್ಕೆ ಈಗಾಗಲೇ ದಿನಾಂಕವನ್ನು ಗುರುಪಡಿಸಿದ್ದೀವಿ, ಚೌಕರಿಯನ್ನು ಬುಕ್ ಮಾಡಿದ್ದೀವಿ. ನಮ್ಮ ಎಲ್ಲ ನಾಯಕರು, ರಾಜ್ಯ ಮಟ್ಟದ ನಾಯಕರಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಕೆಲವರು ನಾಯಕರು ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದ್ದೀವಿ, ಕೆಲವನ್ನ ಹತ್ತಿರದಿಂದ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಅವರು ನಮಗೆ ನಾಳೆ ನಾಡದಲ್ಲಿ ಪಕ್ಕ ಯಾರು ಬರ್ತಾರೆ ಅಂತಕ್ಕಂಥದ್ದನ್ನು ನಮಗೆ ತಿಳಿಸ್ತಾರೆ. ಅದನ್ನು ನಾವು ಮತ್ತೆ ನಿಮಗೆ ಇನ್ನೊಂದು ದಿವಸ ಪತ್ರಿಕಾಗೋಷ್ಠಿ ಮಾಡಿ ಅದನ್ನು ನಾವು ಹೇಳ್ತೀವಿ. ಈಗ ನಮ್ಮ ಸಿದ್ದೇಶಣ್ಣವರು ನಾವಿಲ್ಲಿ ರೇಣುಕಾ ಮಂದಿರದಲ್ಲಿ ನಾವು ಮಾಡ್ತಾ ಇದ್ದೀವಿ. ಅಂಧ ಮಕ್ಕಳಿಗೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಅಂಧ ಮಕ್ಕಳಿಂದನೇ ಇಲ್ಲಿ ಕೇಕ್ ಕಟ್ ಮಾಡಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹಿತ ನಾವು ಮಾಡ್ತೀವಿ. ಅದರಿಂದ ಹೌದು, ಅಲ್ಲಿಗೆ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ. ಅಂಧ ಮಕ್ಕಳ ಶಾಲೆ ಅಲ್ಲಿಂದ ಒಂದು 5 ಜನ ಮಕ್ಕಳನ್ನ ಕರೆದು ಅವ್ರ ಮುಖಾಂತರ ಕೇಕ್ ಕಟ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ತಾವು ಸಹಿತ ಆ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ವಿ. ನಮ್ಮೆಲ್ಲ ನಾಯಕರು ಸಹಿತ ಇವತ್ತು ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹಿತ ಒಗ್ಗಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ತಾವು ಸಹಿತ ಇದಕ್ಕೆ ಹೆಚ್ಚಿನ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡ್ತೇನೆ. ನಮ್ಮ ಹಿರಿಯರಾಗಿರ್ತಕ್ಕಂಥ ಅನುಗೋಡಿ ವೀರೇಶ್